ಬೋಳು ತಲೆಯಲ್ಲಿಯೂ ಚಿಗುರುತ್ತದೆಯೇ ಕೂದಲು? ಈ ಸಿಂಪಲ್ ಟ್ರಿಕ್ಸ್ನನ್ನು ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ. ಹೇರ್ ಕೇರ್ ಟಿಪ್ಸ್. ಸುಂದರ ಮತ್ತು ದಪ್ಪ, ಉದ್ದ, ಕಪ್ಪು ಕೂದಲು ಹೊಂದಲು ಯಾರು ಬಯಸುವುದಿಲ್ಲ ಹೇಳಿ? ಈ ರೀತಿಯ ಕೇಶರಾಶಿ ಪ್ರತಿಯೊಬ್ಬರ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಆದರೂ ಇತ್ತೀಚಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿನ ಬದಲಾವಣೆಗಳಿಂದಾಗಿ ಅನೇಕ ಜನರು ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಬೋಳು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆದರೆ ಈ ಕೆಳಗೆ ನೀಡಿರುವ ಕೆಲವು ಸಲಹೆಗಳನ್ನು ಪಾಲಿಸಿದರೆ ಬೋಳು ತಲೆಯಲ್ಲಿಯೂ ಕೂದಲು ಚಿಗುರುವ ಸಾಧ್ಯತೆಗಳು ಹೆಚ್ಚು. ಬಾಲ್ಡ್ ಹೇರ್ ಗ್ರೋತ್ ಟಿಪ್ಸ್. ಚಿಕ್ಕ ವಯಸ್ಸಿನಲ್ಲಿ ಕೂದಲು ಉದುರಲು ಹಲವಾರು ಕಾರಣಗಳಿವೆ. ಕೆಲಸದ ಒತ್ತಡ, ಸರಿಯಾದ ಪೋಷಣೆಯ ಕೊರತೆ ಮತ್ತು ನಿದ್ರೆಯ ಕೊರತೆಯಿಂದಾಗಿ ಕೂದಲು ಉದುರುತ್ತದೆ. ಈರುಳ್ಳಿ. ಇದರಲ್ಲಿರುವ ಸಲ್ಫರ್ ನಮ್ಮ ತಲೆಯಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸಲು ತುಂಬ ಸಹಕಾರಿ. ಇದಕ್ಕಾಗಿ ಈರುಳ್ಳಿಯ ಮೃದುವಾದ ಮಿಶ್ರಣವನ್ನು ಮಾಡಿ ಅದರಿಂದ ರಸವನ್ನು ತೆಗೆದು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ತಲೆಯನ್ನು ತೊಳೆಯಿರಿ. ಹರಳೆಣ್ಣೆ. ಕ್ಯಾಸ್ಟರ್ ಆಯಿಲ್ ಬೋಳು ತಲೆಗೆ ರಾಮಬಾಣ ಎಂದೇ ಹೇಳಬಹುದು. ಈ ಎಣ್ಣೆಯನ್ನು ಬೆರಳುಗಳ ಸಹಾಯದಿಂದ ನೆತ್ತಿಯ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿ. ಹೀಗೆ ಮಾಡುವುದರಿಂದ ತಲೆಯಲ್ಲಿಯೂ ಕೂದಲು ಹುಟ್ಟುತ್ತವೆ, ಅಲ್ಲದೆ ಕೂದಲು ಉದುರುವಿಕೆ ಸಮಸ್ಯೆ ದೂರವಾಗುತ್ತದೆ. ಅಲೋವೆರಾ. ಅಲೋವೆರಾದಲ್ಲಿ ಅನೇಕ ಪೌಷ್ಟಿಕಾಂಶಗಳು ಅಡಗಿವೆ. ಇದು ನೈಸರ್ಗಿಕವಾಗಿ ಚರ್ಮ ಮತ್ತು ಕೂದಲಿನ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಆದ್ದರಿಂದ ನಾವು ವಾರಕ್ಕೆ 2 ರಿಂದ 3 ಬಾರಿ ಅಲೋವೆರಾ ಜೆಲ್ಲನ್ನು ತಲೆಗೆ ಹಚ್ಚಬೇಕು. ಈ 3 ಸಿಂಪಲ್ ಟಿಪ್ಸ್ ಪಾಲಿಸಿದರೆ ನಯವಾದ ಕೂದಲನ್ನು ನೀವು ಸಹ ಹೊಂದಬಹುದು. ಇನ್ನೊಂದು ಉತ್ತಮ ಪರಿಹಾರವೆಂದರೆ ಕೊಬ್ಬರಿ ಎಣ್ಣೆಗೆ 1 ಮುಷ್ಟಿಯಷ್ಟು ಕರಿಬೇವಿನ ಪುಡಿ ಹಾಗೂ ಸ್ವಲ್ಪ ಮೆಂತೆಕಾಳಿನ ಪುಡಿಯನ್ನು ಹಾಕಿ ಕುದಿಸಿ ನಂತರ ಆ ಎಣ್ಣೆಯನ್ನು ತಲೆಗೆ ಉಪಯೋಗಿಸುತ್ತಾ ಬನ್ನಿ. ಮಸಾಜ್ ಮಾಡಿ 1 ಅಥವಾ 2 ತಾಸು ತಲೆಯಲ್ಲಿ ಬಿಟ್ಟು ನಂತರ ಹೆಡ್ ಬಾತ್ ಮಾಡಿ. ಹಾಗೆಯೇ ಪೇಸ್ಟ್ ಸಹ ತಯಾರಿಸಿ ಉಪಯೋಗಿಸಬಹುದು. ಉತ್ತಮ ಫಲಿತಾಂಶವನ್ನು ಕೊಡುತ್ತವೆ. ಮೊಸರನ್ನು ಸಹ ತಲೆಗೆ ಅಪ್ಲೈ ಮಾಡಿ ಉತ್ತಮ ರಿಸಲ್ಟನ್ನು ಪಡೆಯಬಹುದು. ಏಕೆಂದರೆ ಮೊಸರು ಕೂದಲಿಗೆ ಶೈನನ್ನು ಕೊಡುವುದರ ಜೊತೆಗೆ ತಲೆಯ ಹೊಟ್ಟನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹಾಗೂ ಕೂದಲುದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ.